ಬಿಜೆಪಿಯಲ್ಲಿರುವಂತ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನಾಯಕರಿಗೆ ಮುಜುಗರ ಆಗೋದಿಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆ ಮುಜುಗರ ಆಗಬೇಕು? ಬಿಜೆಪಿಯ ಮಾತೃ ಸಂಸ್ಥೆ ಏನಿದೆ, RSS ನ ಮುಖ್ಯಸ್ಥರು ಹೇಳ್ತಾರೆ, ಭಾರತದಲ್ಲಿರುವವರೆಲ್ಲ ಹಿಂದೂಗಳು, ಹಿಂದುತ್ವವನ್ನ ಪ್ರಬಲವಾಗಿ ಪ್ರತಿಪಾದಿಸ್ತಾರೆ. ನೀವು ಮುಸ್ಲಿಂ ಮುಖಗಳು ಆ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀರಿ. ಏನ್ ಅರ್ಥ ಏನು? ಮುಜುಗರ ಆಗೋದಿಲ್ವಾ ನಿಮಗೆ? 1400 ವರ್ಷಗಳ ಹಿಂದೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾ ಇದ್ದಾರೆ, ಹಿಂದೂಸ್ತಾನದಿಂದ ತಂಗಾಳಿ ನನ್ನತ್ತ ಬೀಸ್ತಾ ಇದೆ. ಹಿಂದೂಸ್ತಾನ ಅನ್ನುವ ಶಬ್ದಗಳನ್ನ ಪ್ರವಾದಿ ಮೊಹಮ್ಮದ್ ರವರ ಬಾಯಿಯಲ್ಲಿ ಅಲ್ಲ, ಪ್ರವಾದಿ ಮೊಹಮ್ಮದ್ ರವರೇ ಈ ದೇಶವನ್ನ ಹಿಂದೂಸ್ತಾನ ಅಂತೇಳಿ ಬಣ್ಣಿಸಿದ್ದಾರೆ. ಆಮೇಲೆ ನಾವು ಮೊನ್ನೆ ಯಾವುದೋ ನಾಯಕರು ಕೇಳಿದ ಹಾಗೆ ನಾಡಿನ 26ನೇ ತಾರೀಕಿನಲ್ಲಿ ನಾವು ಧ್ವಜವನ್ನು ನೋಡಿ ಜೈ ಹಿಂದ್ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಹಿಂದೂಗಳಿಗೆ ಮಾತ್ರ ಜೈ, ಮುಸಲ್ಮಾನರಿಗೆ ಜೈ ಇಲ್ವಾ? ಯಾಕೆ ಈ ಹಿಂದೂ ಅನ್ನತಕ್ಕಂಥ ಶಬ್ದಗಳನ್ನ ಇದನ್ನು ಈ ರೀತಿಯಲ್ಲಿ ಧಾರ್ಮಿಕವಾಗಿ ಬಳಸ್ತಾ ಇದ್ದಾರೆ? ಯಾವುದೇ RSS ನಾಯಕರಿಗೆ ಇಲ್ಲಿರತಕ್ಕಂಥ ಮುಸಲ್ಮಾನ ಅವನವನ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮಕ್ಕೆ ಬನ್ನಿ ಅನ್ನತಕ್ಕಂಥ ಪರಿಕಲ್ಪನೆ ಅಲ್ಲ. ಹಿಂದುತ್ವ, ಹಿಂದೂಗಳು ಭಾರತದಲ್ಲಿರೋರೆಲ್ಲ ಹಿಂದೂಗಳು, ಗರ್ವಾಪಸಿ ಮಾಡೋಣ, ಎಲ್ಲರನ್ನ ಹಿಂದೂಗಳನ್ನ ಮಾಡೋಣ. ಗರ್ವಾಪಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳಲ್ಲ, ವಿಶ್ವ ಹಿಂದೂ ಪರಿಷತ್ನ ಅವರ ಕಾರ್ಯಕ್ರಮಗಳಿಗೆ ನಾನು ಅವರ ಒಂದು ಮುಖವಾಣಿಯಾಗಿ ಅಥವಾ ಅವರ ವಕ್ತಾರನಾಗಿ ನಾನು ಮಾತಾಡುವಂತದ್ದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳಿಗೆ ಹೊಂದಿಕೊಂಡು ಬಂದಂತಹ ಹಿಂದುತ್ವ ಬೇರೆ. ಸೊ ರಹೀಂ ಉಚಿಲ್ ಒಪ್ತಾರ? ನೀವು ಹಿಂದೂ ಅಂತ ಒಪ್ತೀರಾ? ನೀವು ಯಾವುದು? ನೀವು ಹಿಂದೂ ಅಂತ ಖಂಡಿತವಾಗಿ ಹೇಳ್ತೇನೆ. ಭೌಗೋಳಿಕವಾಗಿ ನಾನೊಬ್ಬ ಹಿಂದೂ, ಧಾರ್ಮಿಕವಾಗಿ ನಾನೊಬ್ಬ ಮುಸಲ್ಮಾನ. ಭೌಗೋಳಿಕವಾಗಿ ನಿಮ್ಮ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಭೌಗೋಳಿಕವಾಗಿ ನಾನು ಹಿಂದೂ, ನಾನು ಧಾರ್ಮಿಕವಾಗಿ ನಾನು ಮುಸಲ್ಮಾನ, ಇದು ದ್ವಂದ್ವ, ಇದು ಗೊಂದಲ. ಅದು ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನನ್ನನ್ನು ಪ್ರವಾದಿ ಮೊಹಮ್ಮದ್ ರವರು ಹಿಂದೂಸ್ತಾನಿ ಅಂತ ಕರೆದಿದ್ದಾರೆ ಅವತ್ತು. ಹಾಗಾದ್ರೆ ನಾನು ಯಾರು? ನನ್ನ ಪ್ರವಾದಿ ಅವರು ಸಪ್ಪು ಸಂದೇಶ ಕೊಟ್ಟಿದ್ದಾರಾ? ಇವತ್ತು ಸೌದಿಯಲ್ಲಿ ಇರತಕ್ಕವನು ಹಿಂದಿ ಅಂತ ಹೇಳಿ ನಮ್ಮನ್ನು ಹಿಂದೂ ಅಂತ ಹೇಳಿ ಕರೀತಾರೆ. ಪಾಕಿಸ್ತಾನದೇನೋ ಪಾಕಿಸ್ತಾನಿ ಆಗ್ತಾನೆ, ಬಾಂಗ್ಲಾದೇಶದನೋ ಬಂಗಾಳಿ ಆಗ್ತಾನೆ. ಹಾಗಿರ್ಬೇಕಾದ್ರೆ ಹಿಂದೂಸ್ತಾನಿಯಾದವನ ಹಿಂದೂ ಯಾವ ಹಿಂದೂ ಸ್ವಾಮಿ? ಭೌಗೋಳಿಕವಾಗಿ ಇರತಕ್ಕಂಥ ಹಿಂದೂ. ಸಂಘ ಪರಿವಾರ ಪ್ರತಿಪಾದಿಸ್ತಾ ಇರುವ ಹಿಂದೂ ಭೌಗೋಳಿಕ ಹಿಂದೂ ಅಲ್ಲ ರಹೀಂ ಉಚಿಲ್ರೆ. ನೀವು ನನ್ನ ಹಿಂದುತ್ವ ಅಂತ ಹೇಳ್ತಾ ಇರುವಂತ ಹಿಂದೂ ಪರಿಕಲ್ಪನೆಯೇ ಬೇರೆ. ನಾನು ಹೇಳುವುದೇನಂತ ಹೇಳಿದ್ರೆ, ಈ ದೇಶದ ಸಂಸ್ಕೃತಿ, ಈ ದೇಶದ ನೆಲ ಜಲ ಇದನ್ನೆಲ್ಲ ಗೌರವಿಸಿಕೊಂಡು ಆಗತಕ್ಕಂತ ಈ ಧರ್ಮ ಅಂತ ಹೇಳಿ ರಹೀಂ ಉಚಿಲ್ ಅರ್ಥ ಡೈರೆಕ್ಟ್ ಆಗಿ ಕೇಳ್ತೀನಿ. ಹಿಂದುತ್ವದಲ್ಲಿ ಬಹು ದೇವತಾ ಆರಾಧನೆ ಇರುವಂತದ್ದು, ನಿಮ್ಮದ್ರಲ್ಲಿ ಇರುವಂತದ್ದು ಏಕದೇವತಾ ಆರಾಧನೆ. ನಿಮಗೂ ಅದಕ್ಕೂ ಟಚ್ ಆಗೋದೇ ಇಲ್ಲ. ಅದು ಅಂದು ಇಂದು ಪ್ರಳಯನ ದಿನಕ ನಮಗೆ ಒಂದೇ ಒಂದು ದೇವರು, ಅದು ಅಲ್ಲಾಹ ಅಲ್ಲಾಹ ಅಲ್ಲಾಹ, ಅವನಲ್ಲದೆ ಬೇರೆ ದೇವ ನಮಗಿಲ್ಲ. ಭಾರತೀಯ ಸಂಸ್ಕೃತಿ ಅದನ್ನು ಒಪ್ಪೋದಿಲ್ಲ. ಭಾರತೀಯ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ ಹೇಳಿದಾಗ ನೀವು ಯಾಕೆ ನೋಡಿ, ನಾವು ಹೇಳುವಾಗ ಏನು ಹೇಳ್ತೇವೆ? ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತೇವೆ. ಆ ಧರ್ಮ ಯಾವುದು ಸ್ವಾಮಿ? ಆ ಧರ್ಮದಲ್ಲಿ ನಾವು ಬದುಕಬೇಕಂತ ಹೇಳುವಂತದ್ದು ಆ ಧರ್ಮ ಯಾವುದು? ಆ ಧರ್ಮ ಮಾನವೀಯ ಧರ್ಮ. ಮೋಹನ್ ಭಾಗವತ್ ಅವರು ಹೇಳ್ತಾ ಇರುವಂತ ಹಿಂದುತ್ವ ಏನು ಅಂತ ಹೇಳಿದ್ರೆ, ಇಲ್ಲಿದ್ದನ್ನು ಒಪ್ಪಿಕೊಂಡು ಇರಬೇಕು ಮುಸಲ್ಮಾನರು ಕೂಡ ಅನ್ನುವಂಥದ್ದು. ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧಾರ್ಮಿಕ ಹಿನ್ನೆಲೆಯನ್ನು ಒಪ್ಪಿಕೊಳ್ಬೇಕು ಅಂತ. ನೀವು ಒಪ್ಪಿಕೊಳ್ತೀರಾ? ನೀವು ಒಪ್ಪಿಕೊಳ್ತೀರಾ ರಹೀಂ ಉಚಿಲ್? ಅವರು ಹೇಳುವುದಕ್ಕಿಂತ ಮೊದಲು ನಾನು ಹೇಳ್ತೇನೆ, ಪ್ರವಾದಿ ಮೊಹಮ್ಮದ್ ಹೇಳಿದ್ದನ್ನ ಮುಸಲ್ಮಾನರು ಒಪ್ಬೇಕಾ? ಅವರು ಭೌಗೋಳಿಕವಾಗಿ ಹೇಳಿದ್ದಾರೆ. ಭೌಗೋಳಿಕವಾಗಿ ಭಾರತ ಹಿಂದೂಸ್ತಾನ ಅಂತ ಕರೀತಾರೆ. ನಾನು ಒಂದು ಹೇಳ್ತೇನೆ, ನಮ್ಗೆ ಬೇರೆಯವರ ವಿಚಾರ ಬೇಡ. ಅಲ್ಲಾಹನ ನಂತರ ನಮಗೆ ಪವಿತ್ರವಾದಂತಹ ಒಂದು ಗೌರವತ್ತ ಸ್ಥಾನ ಯಾರಿದೆ? ಪ್ರವಾದಿ ಮೊಹಮ್ಮದ್. ಅವರು ಏನ್ ಹೇಳಿದ್ದಾರೆ? ಹುಬ್ಬುಲ್ ವತನ್ ಮಿನಲ್ ಈಮಾನ್. ನೀನು ಹುಟ್ಟಿರೋ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಹಾಗಾದ್ರೆ ಈ ದೇಶದಲ್ಲಿದ್ದು ಈ ದೇಶವನ್ನು ನಾನು ಪ್ರೀತಿಸದೇ ಇದ್ದರೆ ನಾನು ಮುಸಲ್ಮಾನೇ ಆಗುವುದಿಲ್ಲ ಅಂತ ನನ್ನ ಪ್ರವಾದಿ ನನಗೆ ಫತ್ವ ಕೊಟ್ಟ ಮೇಲೆ ನನಗೆ ಆ ಫತ್ವ ಪ್ರಕಾರ ನಾನು ಬದುಕಿ ನಾನು ಮುಸಲ್ಮಾನ್ ಆಗ್ಬೇಕು. ನಾನು ಯಾವ ರೀತಿ ಮುಸಲ್ಮಾನ? ಈ ದೇಶವನ್ನು ಪ್ರೀತಿಸೋ, ಅರೆ ಸ್ವಾಮಿ, ನಾನು ಈ ದೇಶಕ್ಕೆ ಬಾಂಬು ಹಾಕಿ ಈ ದೇಶಕ್ಕೆ ನಾನು ಮಾಡಿದಾಗ ನಾನು ಮುಸಲ್ಮಾನ್ ಅಲ್ಲತಕ್ಕಂಥ ಸರ್ಟಿಫಿಕೇಟ್ ನನ್ನ ಪ್ರವಾದಿ ನನಗೆ ಕೊಟ್ಟಿದ್ದಾರೆ. ನನ್ನ ಪ್ರವಾದಿ ಕೊಟ್ಟಂತ ಸರ್ಟಿಫಿಕೇಟ್ ಏನಿದೆ, ಆ ಮುಸಲ್ಮಾನ ನಾನಾಗಬೇಕು ಅಂತ ನಾನು ಭಾವಿಸ್ತೇನೆ. ಆ ಮುಸಲ್ಮಾನ್ ಅಂತ ಹೇಳಿದ್ರೇನು? ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನ್. ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನ್ ಅಂದ್ರೇನು? ಈ ದೇಶದಲ್ಲಿ ಬಾಂಬ್ ಸ್ಫೋಟ ಮಾಡದೆ ಬದುಕತಕ್ಕಂಥ, ಇಲ್ಲಿರತಕ್ಕಂಥ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸತಕ್ಕಂಥ, ಇಲ್ಲಿರತಕ್ಕಂಥ ಹಿಂದೂಗಳಿಗೆ ನೆರೆಮನೆಯನ್ನು ಹಸಿದಿರುವಾಗ ಹೊಟ್ಟೆ ಮುಸಲ್ಮಾನ್ ಅಂತ. ಮೋಹನ್ ಭಾಗವತ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಗೆ ನಿಮ್ಮ ಸಹಮತ ಇದೆಯಾ ನೋಡಿ? ಮುಸ್ಲಿಂ ನಾಯಕನಾಗಿ ನೋಡಿ, ಒಬ್ಬ ಮುಸಲ್ಮಾನ ರಹೀಂ ಉಚಿಲ್ ಒಂದು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಆ ದೇವರನ್ನು ದೇವರು ಅಂತ ಹೇಳಿ ನೀವು ಬನ್ನಿ ಅನ್ನತಕ್ಕಂಥ ಹಿಂದುತ್ವ ನಿಮ್ಮದಾದ್ರೆ, ಆ ಹಿಂದುತ್ವಕ್ಕೆ ರಹೀಂ ಉಚಿಲ್ ಇಲ್ಲ. ಈ ದೇಶದ ನೆಲ ಜಲ ಗೌರವ ಸಂಸ್ಕೃತಿಯನ್ನ ಗೌರವಿಸಿಕೊಂಡು ನೀವು ಒಂದು ಹಿಂದೂವಾಗಿ ಅಂತ ಹೇಳಿದಾಗ ಯಾವ ರೀತಿ ಅಂತ ಹೇಳಿದ್ರೆ, ಹಿಂದೂಸ್ತಾನದಲ್ಲಿ ಜನಿಸಿದ ಪ್ರತಿಯೊಬ್ಬರು, ಅಲ್ಲಾಮಾ ಇಕ್ಬಾಲ್ರು ಹೇಳ್ತಾರೆ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಅವರನ್ನು ಇವತ್ತು ಒಲಿ ಅಂತ ನಾವು ಕರಿತೇವೆ. ಹಾಗಾದ್ರೆ ಅಲ್ಲಾಮಾ ಇಕ್ಬಾಲ್ರು ಯಾಕೆ ಇಡೀ ವಿಶ್ವದಲ್ಲಿ ಹಿಂದೂಸ್ತಾನಕ್ಕೆ ಸರಿಸಮಾನವಾದ ದೇಶ ಇಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ಆ ಹಿಂದೂಗಳು ಯಾರು? ನಾನು ಬರುವುದಿಲ್ವಾ?
ಹಾಗಾದ್ರೆ ಅಲ್ಲಮ ಇಕ್ಬಾಲ್ರು ಸುಳ್ಳು ಹೇಳ್ತಾರಾ? ಪ್ರವಾದಿ ಮೊಹಮ್ಮದ್ರು ಸುಳ್ಳು ಹೇಳ್ತಾರಾ? ಹಿಂದೂಸ್ತಾನ ಅಂತ ಪರಿಕಲ್ಪನೆ ಬಂದಾಗ ಅವ್ರು ಏನ್ ಹೇಳುದು? ಹಿಂದೂ ಯಾವ ರೀತಿ ಅವರು ಹಿಂದುತ್ವ, ಯಾವ ರೀತಿ ಅವರ ಹಿಂದುತ್ವ? ಒಬ್ಬ ಮುಸಲ್ಮಾನ ನೈಜವಾದ ಮುಸಲ್ಮಾನ ಆಗಿ ದೇಶಕ್ಕೆ ವಿಧೇಯನಾಗಿ ಬದುಕಲಿ, ಅದೇ ನಿಜವಾದ ಹಿಂದುತ್ವ. ಆದ್ರೆ ಇಲ್ಲಿ ಆ ರೀತಿಯದ್ದನ್ನು ವಿರೋಧಿಸಬೇಕು.